ನಮಸ್ಕಾರ ವೀಕ್ಷಕರೇ, ಈಗ ತಾನೇ ಬಂದಂತ ಸುದ್ದಿ. ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಏನಂದ್ರೆ ಪ್ರತಿ ತಿಂಗಳು 2,000 ರೂಪಾಯಿ ಸಿಗುತ್ತೆ. ಅದ್ರ ಜೊತೆಗೆ ವರ್ಷಕ್ಕೆ 2 ಸೀರೆ ಕೊಡುವಂತ ಸಾಧ್ಯತೆ ಇದೆ ಎಂದು ಮಾಹಿತಿ ಬಂದಿದೆ ಗೆಳೆಯರೆ. ರಾಜ್ಯ ಸರ್ಕಾರದಿಂದ ಅನರ್ಹ ಬಿಪಿಎಲ್ ಕಾರ್ಡ್ದಾರರಿಗೆ ಬಿಗ್ ಶಾಕ್. ಹೌದು ಗೆಳೆಯರೆ, 20 ಲಕ್ಷ ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ ಎಂದು ಸರ್ಕಾರ ಸಿದ್ಧತೆ ಮಾಡುತ್ತಿದೆ ಎಂದು ತಿಳಿಸಲಾಗಿದೆ. ಪಿಎಂ ಕಿಸಾನ್ ಪ್ರೋತ್ಸಾಹ ಧನ ಪಡೆಯಲು ಕೇಂದ್ರ ಸರ್ಕಾರವು ಇನ್ಮುಂದೆ ರೈತರಿಗೆ ಗುರುತಿನ ಐಡಿ ಕಾರ್ಡ್ ಅನ್ನು ಮಾಡುತ್ತಿದೆ ಎಂದು ತಿಳಿಸಿದ್ದಾರೆ ಗೆಳೆಯರೆ. ಅದೇ ರೀತಿ ಕೇಂದ್ರ ಸರ್ಕಾರದಿಂದ ರೈತರಿಗೆ ಬಂಪರ್ ಗಿಫ್ಟ್. ಹೌದು ಗೆಳೆಯರೆ, ಪ್ರತಿ ತಿಂಗಳಿಗೆ 3,000 ಪಿಂಚಣಿ ಪಡೆಯಲು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ತಿಳಿದುಕೊಳ್ಳಿ ಗೆಳೆಯರೆ. ರಾಜ್ಯದಲ್ಲಿ ರೈತರಿಗೆ ಬಂಪರ್ ಗುಡ್ ನ್ಯೂಸ್. ಇನ್ನು ಮುಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರು ಕೃಷಿ ವಿಸ್ತಾರ ಯೋಜನೆಯನ್ನು ಜಾರಿಗೆ ತರುತ್ತಾರೆಯಾ ತಿಳಿದುಕೊಳ್ಳಿ ಗೆಳೆಯರೆ. ಈ ಎಲ್ಲ ಮಾಹಿತಿಗಳನ್ನು ತಿಳಿಯಬೇಕಾದ್ರೆ ದಯವಿಟ್ಟು ತಾವು ನಮ್ಮ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಗೆಳೆಯರೆ. ತಾವು ಈ ಎಲ್ಲ ಮಾಹಿತಿಗಳ ವಿವರವನ್ನು ತಿಳಿಯಬೇಕಾದ್ರೆ ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಗೆಳೆಯರೆ. ಗೃಹಲಕ್ಷ್ಮಿ ಮಹಿಳೆಯರಿಗೆ ಇನ್ಮುಂದೆ ಸೀರೆಗಳ ಭಾಗ್ಯ. ಕರ್ನಾಟಕ ಸರ್ಕಾರವು ಗೃಹಲಕ್ಷ್ಮಿ ಮಹಿಳೆಯರಿಗೆ 2,000 ರೂಪಾಯಿ ಜೊತೆಗೆ ವರ್ಷಕ್ಕೆ 2 ಸೀರೆಗಳನ್ನು ನೀಡುತ್ತದೆಯಾ ಅಥವಾ ಮುಂದಾಗಿದೆಯಾ? ಖಂಡಿತ ಈ ಸುದ್ದಿ ಕೇಳಲು ಬಹಳ ಕುತೂಹಲವಾಗುತ್ತದೆಯಾ ಮತ್ತು ಅನೇಕ ಮಹಿಳೆಯರಲ್ಲಿ ಸಂತಸ ಮೂಡುವುದು ನಿಜವಾಗಿರುತ್ತದೆ. ಯಾಕೆಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಾಗಲೇ ಪ್ರತಿ ತಿಂಗಳು 2,000 ರೂಪಾಯಿ ಪಡೆಯುತ್ತಿರುವಂತಹ ಮಹಿಳೆಯರಿಗೆ ಸೀರೆ ಭಾಗ್ಯ ಸೇರ್ಪಡೆಯಾಗುವುದು ಸರ್ಕಾರದ ಒಂದು ಮಹತ್ವದ ಹೆಜ್ಜೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ಹೌದು ಗೆಳೆಯರೆ, ಸೀರೆ ಭಾಗ್ಯದಲ್ಲಿರುವಂತಹ ಮುಖ್ಯ ಅಂಶಗಳೇನೆಂದರೆ ಉಡುಗೊರೆ ರೂಪದಲ್ಲಿ ಗೃಹಲಕ್ಷ್ಮಿ ಮಹಿಳೆಯರಿಗೆ ವಾರ್ಷಿಕವಾಗಿ ಹಬ್ಬದ ಸಂದರ್ಭಗಳಲ್ಲಿ, ಮಹಾಲಕ್ಷ್ಮಿ ಪೂಜೆ ಸಂದರ್ಭದಲ್ಲಿ, ವರಲಕ್ಷ್ಮಿ ಪೂಜೆ ಸಂದರ್ಭದಲ್ಲಿ ಉಚಿತವಾಗಿ ಸೀರೆಯನ್ನು ವಿತರಿಸಲು ಸರ್ಕಾರವು ಚಿಂತನೆ ನಡೆಸುತ್ತಿದೆ. ಸೀರೆಗಳನ್ನು ಯಾವ ಸಮಯದಲ್ಲಿ ಯಾವ ದಿನಾಂಕ ವಿತರಣೆ ಆಗುತ್ತದೆ ಎನ್ನುವ ಮಾರ್ಗಸೂಚಿ ಸಹ ಇನ್ಮೇಲೆ ಪ್ರಕಟ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ಮಹಿಳೆಯರಿಗೆ ಪ್ರತಿ ತಿಂಗಳು ಪಡೆಯುತ್ತಿರುವಂತಹ 2,000 ಡಿಬಿಟಿ ಮೂಲಕ ಹಣವು ನೇರವಾಗಿ ಗೃಹಲಕ್ಷ್ಮಿಯರ ಖಾತೆಗೆ ಜಮಾ ಆಗುತ್ತಿದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ಅದರ ಜೊತೆಗೆ ಒಂದು ಪುಟ್ಟ ಸಲಹೆ ಏನೆಂದರೆ ಸೀರೆಯನ್ನು ಪಡೆಯಲು ಯಾವುದೇ ಪ್ರಕಾರದ ಅಪ್ಲಿಕೇಶನ್ ಹಾಕುವ ಅಗತ್ಯ ಇರುವುದಿಲ್ಲ. ಯಾಕೆಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಾಗಲೇ ನೋಂದಾಣಿಕೆ ಮಾಡಿದಂತಹ ಗೃಹಲಕ್ಷ್ಮಿಯರಿಗೆ ಅನ್ವಯಿಸುವಂತಹ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ರಾಜ್ಯದಲ್ಲಿ ಪಡಿತರ ಚೀಟಿದಾರರಿಗೆ ಆಹಾರ ಇಲಾಖೆಯು ಬಹಳ ದೊಡ್ಡ ಶಾಕ್ ಅನ್ನು ನೀಡಿದೆ. ಹೌದು ಗೆಳೆಯರೆ, ಅನರ್ಹ ಬಿಪಿಎಲ್ ಕಾರ್ಡ್ಗಳನ್ನು ಪತ್ತೆ ಹಚ್ಚುವ ಕಾರ್ಯಾಚರಣೆಗಳನ್ನು ತೀವ್ರಗೊಳಿಸುವುದರ ಜೊತೆಗೆ ಸರ್ಕಾರ ಕಳೆದ 8 ತಿಂಗಳಲ್ಲಿ ಅವಧಿಯಲ್ಲಿ ಅಭೂತಪೂರ್ವ ಕ್ರಮ ಕೈಗೊಂಡಿದೆ. ಯಾಕೆಂದ್ರೆ ಆಹಾರ ಇಲಾಖೆಯು ಇತ್ತೀಚಿನ ವರದಿಯ ಪ್ರಕಾರ ರಾಜ್ಯದಲ್ಲಿ ಈವರೆಗೂ ಒಟ್ಟು 20 ಲಕ್ಷ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ ಎಂದು ಹೇಳಲಾಗಿದೆ ಗೆಳೆಯರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ನಡೆಸಿದ ಪರಿಶೀಲನೆಯಲ್ಲಿ ಲಕ್ಷಾಂತರ ಅನರ್ಹ ಬಿಪಿಎಲ್ ಕಾರ್ಡ್ಗಳು ಪತ್ತೆಯಾಗಿದೆ ಎಂದು ಹೇಳಲಾಗಿದೆ. ಕೇಂದ್ರದ ಪಟ್ಟಿಯಲ್ಲಿ ಮೊದಲು ಕೇಂದ್ರ ಸರ್ಕಾರವು ಸುಮಾರು 13 ಲಕ್ಷ ಸಂಶಯಪಟ್ಟಂತಹ ಕಾರ್ಡ್ಗಳನ್ನು ಪಟ್ಟಿಯನ್ನು ನೀಡಿತ್ತು. ಅದರ ಜೊತೆಗೆ ರಾಜ್ಯ ಸರ್ಕಾರವು ಸಹ ಕ್ರಮವನ್ನು ಮಾನದಂಡಗಳನ್ನು ಆದೇಶದಲ್ಲಿ ಅದರ ಅಡಿಯಲ್ಲಿ 8 ಲಕ್ಷ ಕಾರ್ಡ್ಗಳನ್ನು ಪ್ರತ್ಯೇಕ ಪತ್ತೆ ಮಾಡಿ ಸಿದ್ಧಪಡಿಸಿದಂತಹ ಕಾರ್ಯಾಚರಣೆ ನಡೆಸಿತ್ತು. ಬಿಪಿಎಲ್ ಮತ್ತು ಎಪಿಎಲ್ 14.5 ಲಕ್ಷ ಕಾರ್ಡ್ಗಳು ವರ್ಗಾವಣೆ ಮಾಡಲಾಗಿತ್ತು. ಕೇವಲ ರದ್ದು ಮಾಡುವಂತಹ ಮಾತ್ರವಲ್ಲದೆ ಆರ್ಥಿಕವಾಗಿ ಸಬಲೀಕರಣಗೊಂಡಂತಹ ಬಿಪಿಎಲ್ ಸೌಲಭ್ಯ ಪಡೆಯುತ್ತಿರುವಂತಹ 14.5 ಲಕ್ಷ ಕಾರ್ಡ್ಗಳನ್ನು ಬಿಪಿಎಲ್ ನಿಂದ ಎಪಿಎಲ್ಗೆ ವರ್ಗಾವಣೆ ಮಾಡಲಾಗಿದೆ ಎಂದು ಹೇಳಲಾಗಿದೆ ಗೆಳೆಯರೆ. ಹೌದು ಗೆಳೆಯರೆ, ಸರ್ಕಾರ ಗ್ಯಾರಂಟಿ ಯೋಜನೆಗಳಲ್ಲಿ ಮತ್ತು ಅನ್ನಭಾಗ್ಯದ ನಗದು ವರ್ಗಾವಣೆ ಸೌಲಭ್ಯವು ಕೇವಲ ಅರ್ಹ ಬಡವರಿಗೆ ಮಾತ್ರ ತಲುಪಬೇಕೆಂದು ಈ ಉದ್ದೇಶದಿಂದ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಲಾಗಿದೆ. ಆದಾಯ ತೆರಿಗೆ ಪಾವತಿದಾರರು, ಸರ್ಕಾರಿ ನೌಕರರು ಅಥವಾ ಐಷಾರಾಮಿ ವಾಹನ ಹೊಂದಿರುವಂತವರು ಈ ಪಟ್ಟಿಯಲ್ಲಿ ರದ್ದಾಗುವಂತಹ ಪ್ರಮುಖ ಸ್ಥಾನ ಪಡೆದಿದ್ದಾರೆ ಎಂದು ಹೇಳಲಾಗುತ್ತದೆ. ಯಾಕೆಂದರೆ ಸರ್ಕಾರ ಮಾರ್ಗಸೂಚಿಗಳ ಪ್ರಕಾರ ಮಾನದಂಡಗಳನ್ನು ಹೊಂದಿರುವವರು ಬಿಪಿಎಲ್ ಕಾರ್ಡ್ಗೆ ಹೊಂದಲು ಅರ್ಹರಲ್ಲ ಎಂದು ಹೇಳಲಾಗುತ್ತದೆ. ಯಾಕೆಂದರೆ ಆದಾಯ ತೆರಿಗೆ ಪಾವತಿ ಮಾಡುವಂತಹ ಕುಟುಂಬದವರ ಸದಸ್ಯರು ಅವರು ಬಿಪಿಎಲ್ ಕಾರ್ಡ್ ಅನ್ನು ಹೊಂದಲು ರದ್ದಾಗುತ್ತದೆ. ಸರ್ಕಾರಿ ನೌಕರದಲ್ಲಿರುವಂತವರಿಗೆ ಬಿಪಿಎಲ್ ಕಾರ್ಡ್ಗಳು ರದ್ದಾಗುವ ಸಾಧ್ಯತೆ ಇದೆ. ಯಾಕೆಂದ್ರೆ ವಾರ್ಷಿಕ ಆದಾಯವು 1.20 ಲಕ್ಷ ಹೆಚ್ಚಾಗಿರುವಂತಹ ವ್ಯಾಪ್ತಿಯಲ್ಲಿರುವಂತವರಿಗೆ ಇದು ಬರುತ್ತದೆ. ಯಾಕೆಂದ್ರೆ ಆಸ್ತಿ ವಿವರ ಪ್ರದೇಶಗಳಲ್ಲಿ 1,000 ಚದುರ ಕಿಲೋಮೀಟರ್ ಅಡಿಯಲ್ಲಿ ಹೆಚ್ಚಿರುವಂತಹ ವಿಸ್ತೀರ್ಣ ಮನೆಗಳು ಅಥವಾ ಆಸ್ತಿ ಹೊಂದಿರುವವರಿಗೆ, ವಾಹನ ಮಾಲೀಕತ್ವ ಪಡೆದಂತವರಿಗೆ, ಸ್ವಂತ ವಾಹನ 4 ಚಕ್ರ ವಾಹನಗಳಿರುವಂತಹ ಮಾಲೀಕರಿಗೆ ಬಿಪಿಎಲ್ ಕಾರ್ಡ್ ಇದ್ದರೆ ಅದು ರದ್ದಾಗುವಂತಹ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಗೆಳೆಯರೆ. ಮತ್ತೊಂದು ವಿಶೇಷ ಮಹತ್ವದ ಮಾಹಿತಿ ಏನೆಂದರೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯಾದಂತಹ ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ವಾರ್ಷಿಕ ಆರ್ಥಿಕ ನೆರವು ಪಡೆದಿರುವಂತಹ ರೈತರಿಗೆ ಈಗ ಹೊಸ ನಿಯಮವು ಜಾರಿಗೆ ಬರಲಿದೆ ಎಂದು ಹೇಳಲಾಗಿದೆ. ಯಾಕೆಂದ್ರೆ ಇನ್ಮುಂದೆ ಪ್ರೋತ್ಸಾಹ ಧನ ಪಡೆಯಲು ಕೇಂದ್ರ ಸರ್ಕಾರವು ನೀಡುತ್ತಿದೆ ವಿಶಿಷ್ಟ ರೈತಿನ ಗುರುತಿನ ಚೀಟಿ, ಅಂದರೆ ಸೆಂಟ್ರಲ್ ಫಾರ್ಮರ್ ಐಡಿ ಹೊಂದಿರುವಂತಹದ್ದು ಕಡ್ಡಾಯವಾಗಿರುತ್ತದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ಯಾಕೆಂದ್ರೆ ಯಾವ ರೈತರು ಕೇಂದ್ರದ ಐಡಿ ಕಾರ್ಡ್ ಅನ್ನು ಪಡೆದಿಲ್ಲವೋ ಅಂತ ರೈತರಿಗೆ ಮುಂದಿನ ಕಂತಿನ ಹಣದಿಂದ ವಂಚಿತರಾಗುವ ಸಾಧ್ಯತೆ ಇದೆ ಎಂದು ಕೃಷಿ ಇಲಾಖೆಯು ಎಚ್ಚರಿಕೆ ಕೊಟ್ಟಿದೆ. ಈ ಯೋಜನೆಯಲ್ಲಿ ಪ್ರಮುಖವಾಗಿ ಪಿಎಂ ಕಿಸಾನ್ ಗೌರವಧನ, ಬರ ಪರಿಹಾರ ಗೌರವಧನ ಮತ್ತು ಬೆಳೆ ವಿಮೆ ಸೌಲಭ್ಯ ಮತ್ತು ಕೇಂದ್ರ ರಾಜ್ಯ ಸರ್ಕಾರ
ಕೃಷಿ ಸಂಬಂಧಿತ ಯೋಜನೆಗಳನ್ನು ಮಾಡಲಾಗುತ್ತಿದೆ ಗೆಳೆಯರೆ. ನೋಂದಾಯಿಸಬೇಕಾದಂತಹ ದಾಖಲೆಗಳಲ್ಲಿ ರೈತರು ಸಂಪರ್ಕ ಕೇಂದ್ರ ಅಥವಾ ಗ್ರಾಮ ಒನ್ ಕೇಂದ್ರ ಅಥವಾ ತೋಟಗಾರಿಕೆ ಇಲಾಖೆಗಳ ಕಚೇರಿಗಳಿಗೆ ಹೋಗಿ ಭೇಟಿಯನ್ನು ನೀಡಬಹುದಾಗಿದೆ. ಅದರ ಜೊತೆಗೆ ಆಧಾರ್ ಕಾರ್ಡ್, ಆಧಾರ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್, ಮೊಬೈಲ್ ಸಂಖ್ಯೆ, ಅದರ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ರೈತರು ಹೆಸರಿನಲ್ಲಿರುವಂತಹ ಎಲ್ಲ ಪಹಣಿ ನಕಲುಗಳು ಸಹ ಬೇಕಾಗುತ್ತದೆ ಗೆಳೆಯರೆ. ಇದರ ಪ್ರತಿಕ್ರಿಯೆಯಾಗಿ ರೈತರು ಸರ್ಕಾರ ಸೌಲಭ್ಯಗಳಿಂದ ವಂಚಿತರಾಗುವಂತಹ ಸಾಧ್ಯತೆ ಇರುತ್ತದೆ. ಹಾಗಾಗಿ ಹೆಚ್ಚಿನ ಮಾಹಿತಿಗಳಿಗಾಗಿ ತಮ್ಮ ತಾಲೂಕಿನ ಕೃಷಿ ಅಧಿಕಾರಿಗಳಿಗೆ ಸಂಪರ್ಕಿಸಿ ಎಂದು ಹೇಳಲಾಗಿದೆ ಗೆಳೆಯರೆ. ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರು 2026 ಮತ್ತು 27ನೇ ಸಾಲಿನ ಬಹುನಿರೀಕ್ಷಿತ ಕರ್ನಾಟಕ ರಾಜ್ಯ ಬಜೆಟ್ ಅನ್ನು ಇಂದು ವಿಧಾನಸಭೆಯಲ್ಲಿ ಮಂಡಿಸಿದರು. ಹೌದು ಗೆಳೆಯರೆ, ಸಿಎಂ ಸಿದ್ದರಾಮಯ್ಯ ಸರ್ ಅವರು ಮಂಡಿಸಿದಂತಹ ದಾಖಲೆಯ ಪ್ರಕಾರ 17ನೇ ಬಜೆಟ್ ಇದಾಗಿದ್ದು, ಈ ಬಾರಿ ಇದರ ಗಾತ್ರವು 4.48 ಲಕ್ಷ ಕೋಟಿ ರೂಪಾಯಿ ಆಗಿದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ಬಜೆಟ್ನಲ್ಲಿ ಮಂಡಿಸಿದಂತಹ ಮುಂಚೆವೇ 2026-27ನೇ ಸಾಲಿನ ಆಯವ್ಯಯವನ್ನು ಮಂಡಿಸಲು ನನಗೆ ಬಹಳ ಖುಷಿ ಆಗುತ್ತಿದೆ ಎಂದು ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ದಾರೆ. ಸರ್ಕಾರವು ಕೋಟ್ಯಾಂತರ ಕುಟುಂಬಗಳ ಅಭಿವೃದ್ಧಿಗಾಗಿ ನಿರಂತರವೂ ಶ್ರಮಿಸುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಿ ಯಶಸ್ವಿಯಾದಂತಹ ಅನುಷ್ಠಾನದ ಮೂಲಕ ನಾವು ದೊಡ್ಡ ಸಾಧನೆಯನ್ನು ಮಾಡಿದ್ದೇವೆ ಎಂದು ಹರ್ಷದಿಂದ ವ್ಯಕ್ತಪಡಿಸಿದರು. 2026 ಮತ್ತು 27ನೇ ಸಾಲಿನಲ್ಲಿ ಬಜೆಟಿನ ಮೂಲಕ ಉದ್ಯೋಗಾಕಾಂಕ್ಷಿಗಳಿಗೆ ಮತ್ತು ಬಜೆಟ್ ಗಾತ್ರದ ಸಾಲವು ಸಹ 4.48 ಲಕ್ಷ ಕೋಟಿ ರೂಪಾಯಿಗಳಾಗಿದ್ದು, ಸಾಲದ ಪ್ರಮಾಣ 8 ಲಕ್ಷ ಮತ್ತು 42,389 ಕೋಟಿ ರೂಪಾಯಿಗಳು ಆಗಿರುತ್ತದೆ. ಉದ್ಯೋಗಾಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ಏನೆಂದರೆ, ಉದ್ಯೋಗ ನೇಮ ಖಾತೆಯಲ್ಲಿ ವಯೋಮಿತಿ 5 ವರ್ಷದ ಸಡಿಲಕ್ಕೆ ನೀಡುವುದಾಗಿ ಸರ್ಕಾರವು ಘೋಷಿಸಿದೆ. ಅದಲ್ಲದೆ 50 ಉತ್ಪನ್ನಗಳನ್ನು ಸಹ ಮತ್ತು ಸ್ಥಳೀಯ ಉತ್ಪನ್ನಗಳಿಗೆ ಉತ್ತೇಜನ ನೀಡುವುದು ಸಹ. ಕರ್ನಾಟಕ 50ಕ್ಕೂ ಹೆಚ್ಚು ವಿಶಿಷ್ಟ ಉತ್ಪನ್ನಗಳಿಗೆ ಭೌಗೋಳಿಕವಾಗಿ ಮಾನ್ಯತೆ ನೀಡುವುದು ನಿರ್ಧಾರ ಮಾಡಿದೆ. ದಲಿತ ಕವಿ ಸಿದ್ದಲಿಂಗಯ್ಯ ಸರ್ ಅವರು ಸಹ ಸಾಹಿತ್ಯ ಟ್ರಸ್ಟ್ ಕ್ಷೇತ್ರಕ್ಕೆ ನೀಡಿದಂತಹ ಕೊಡುಗೆಗಳನ್ನು ಸ್ಮರಿಸುತ್ತಾ ಉದ್ದೇಶದಿಂದ ಖ್ಯಾತ ದಲಿತ ಕವಿಯಾದಂಥ ಡಾಕ್ಟರ್ ಸಿದ್ದಲಿಂಗಯ್ಯ ಅವರಿಗೂ ಸಹ ಹೆಸರಿನ ನೂತನ ಟ್ರಸ್ಟ್ ನಿರ್ಮಿಸುವುದಾಗಿ ಬಜೆಟ್ನಲ್ಲಿ ಘೋಷಿಸಲಾಯಿತು. ಮುಖ್ಯಮಂತ್ರಿ ವಿಸ್ತಾರದ ಇದು ಕೃಷಿ ಯೋಜನೆಯಲ್ಲಿ ಜಾರಿಗೆ ಮಾಡುವುದು ಮತ್ತು 100 ಕೋಟಿ ಕ್ಕಿಂತಲೂ ಹೆಚ್ಚು ವೆಚ್ಚವನ್ನು ಅನುಷ್ಠಾನಕ್ಕೆ ಬರುವುದೆಂದು ಹೇಳಲಾಗಿದೆ ಗೆಳೆಯರೆ. ದೇಶದ ರೈತರಿಗೆ ಆರ್ಥಿಕವಾಗಿ ಪರಿಸ್ಥಿತಿ ಬಲಪಡಿಸಲು ಕೇಂದ್ರ ಸರ್ಕಾರವು ಹಲವಾರು ಯೋಜನೆಗಳನ್ನು ಜಾರಿಗೆ ತರುತ್ತಿದೆ. ಅದರಲ್ಲಿ ಪ್ರಮುಖವಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮೃದ್ಧಿ ನಿಧಿ ಯೋಜನೆಯು ಪ್ರಮುಖವಾಗಿದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ಈ ಯೋಜನೆಯಲ್ಲಿ ಮೂಲಕ ರೈತರು ವಾರ್ಷಿಕವಾಗಿ 6,000 ರೂಪಾಯಿ ಆರ್ಥಿಕ ನೆರವನ್ನು ನೀಡಲಾಗುತ್ತಿದೆ. ಯಾಕೆಂದರೆ ಈ ಯೋಜನೆಯಲ್ಲಿ ಸೇರಿದಂತಹ ರೈತರು 60 ವರ್ಷ ವಯಸ್ಸಿನ ನಂತರ ಪ್ರತಿ ತಿಂಗಳು 3,000 ರೂಪಾಯಿ ಪಿಂಚಣಿಯನ್ನು ಪಡೆಯಬಹುದು ಎಂದು ಹೇಳಲಾಗಿದೆ ಗೆಳೆಯರೆ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಪ್ರಕಾರ ಅಥವಾ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಅಡಿಯಲ್ಲಿ ನೋಂದಾಯಿಸಿದಂತಹ ಬಹಳ ಜನ ಸುಲಭವಾಗಿ ಪಡೆಯಬಹುದಾಗಿದೆ. ಸಣ್ಣ ಮತ್ತು ಅತಿ ಸಣ್ಣ ರೈತರು ಸಹ ತಮ್ಮ ವೃದ್ಧಾಪ್ಯದಲ್ಲಿ ನಿಯಮಿತ ಆದಾಯವನ್ನು ಪಡೆಯಲು ಉದ್ದೇಶವನ್ನು ಕೇಂದ್ರ ಸರ್ಕಾರವು ವಿಶೇಷವಾಗಿ ಈ ಯೋಜನೆಯನ್ನು ಪ್ರಾರಂಭಿಸಿದೆ ಎಂದು ಹೇಳಲಾಗಿದೆ. ಈ ಯೋಜನೆಯಲ್ಲಿ ಸೇರಿದಂತ ರೈತರು ಪ್ರತಿ ತಿಂಗಳು 3,000 ರೂಪಾಯಿ ಅರ್ಥಾತ್ ವರ್ಷಕ್ಕೆ 36,000 ರೂಪಾಯಿ ಪಿಂಚಣಿಯನ್ನು ಲಭ್ಯವಾಗುತ್ತದೆ ಎಂದು ಹೇಳಲಾಗಿದೆ ಗೆಳೆಯರೆ. ಹೌದು ಗೆಳೆಯರೆ, ರೈತರು 60 ವರ್ಷದ ನಂತರ ಪಿಂಚಣಿಯನ್ನು 3,000 ರೂಪಾಯಿಯನ್ನು ಪಡೆಯಬೇಕಾದರೆ ಅವರು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಅರ್ಜಿ ಸಲ್ಲಿಸಬೇಕಾದರೆ 18 ರಿಂದ 40 ವರ್ಷ ಒಳಗಡೆ ಇರುವಂತಹ ರೈತರು ಅರ್ಜಿಯನ್ನು ಸೇರಲು ಅಥವಾ ಈ ಯೋಜನೆಯಲ್ಲಿ ಸೇರಬಹುದಾಗಿದೆ. ಅವರದ್ದು ವಯಸ್ಸು ಎಷ್ಟು ಕಡಿಮೆ ಇರುತ್ತದೆಯೋ ಅಷ್ಟು ಪಾವತಿಸಬೇಕಾದಂತಹ ಪ್ರೀಮಿಯಂ ಮೊತ್ತವು ಕೂಡ ಅಷ್ಟೇ ಕಡಿಮೆ ಇರುತ್ತದೆ. ಇದರಲ್ಲಿ ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆಗಳ ವಿವರವನ್ನು ನೀಡಬೇಕಾಗುತ್ತದೆ. ಹತ್ತಿರದ CSC ಕೇಂದ್ರಕ್ಕೆ ಭೇಟಿ ನೀಡಿ ಅದರ ಪ್ರತಿಕ್ರಿಯೆಯನ್ನು ಸಹ ಪೂರ್ಣಗೊಳಿಸಬೇಕಾಗುತ್ತದೆ. ಅಲ್ಲದೆ ಅರ್ಜಿ ಸಲ್ಲಿಸುವ ವಿಧಾನ ಏನೆಂದರೆ, ಸ್ವಯಂ ನೋಂದಣಿಯನ್ನು ಮಾಡಬೇಕಾಗುತ್ತದೆ. ಆಯ್ಕೆ ಮಾಡುವಂತಹ ಮೊಬೈಲ್ನ ಸಂಖ್ಯೆಯನ್ನು ನಮೂದಿಸಬೇಕಾಗುತ್ತದೆ. ನಿಮ್ಮ ಹೆಸರು, ಆಧಾರ್ ಕಾರ್ಡ್ ಸಂಖ್ಯೆ ಮತ್ತು ಜನ್ಮ ದಿನಾಂಕವನ್ನು ಸಹ ನಮೂದಿಸಬೇಕಾಗುತ್ತದೆ. ಪಿಎಂ ಕಿಸಾನ್ ಫಲಾನುಭವಿಗಳಿಗೆ ಈಗಾಗಲೇ ಪಿಎಂ ಕಿಸಾನ್ ಯೋಜನೆಯಲ್ಲಿ ಹಣ ಪಡೆಯುತ್ತಿದ್ದರೆ ಅದೇ ಖಾತೆಯಲ್ಲಿ ಹಣವು ಕಡಿತಗೊಳಿಸಲು ಅನುಮತಿ ನೀಡುವಂತಹ ಆಯ್ಕೆಯು ಸಹ ಆರಿಸಿಕೊಳ್ಳಬಹುದಾಗಿದೆ. ಇದು ಸುಲಭ ಮಾರ್ಗವೆಂದು ಹೇಳಬಹುದು. ಈ ಯೋಜನೆಯಲ್ಲಿ ನೋಂದಾಯಿಸಿಕೊಳ್ಳುವಂತಹ ಯಾವುದೇ ಹೆಚ್ಚಿನ ಶುಲ್ಕವೂ ಇರುವುದಿಲ್ಲ. CSC ಕೇಂದ್ರಗಳಲ್ಲಿ ಮಾತ್ರ ಸಣ್ಣ ಮೊತ್ತದ ಸೇವಾ ಶುಲ್ಕವು ಇರಬಹುದೆಂದು ಹೇಳಲಾಗಿದೆ ಗೆಳೆಯರೆ. ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ನಮ್ಮ ವಿಡಿಯೋ ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.